ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಅಶ್ವಿನಿ ಅಂತ ಹೇಳಿ. ಎಲ್ಲಿಂದ ಬರ್ತಿರೋದು ಮೇಡಮ್? ಆಜಾದ್ ನಗರ್ ಚಾಮರಾಜಪೇಟೆಯಿಂದ. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದು? ಹೌದು ಸರ್, ಫಸ್ಟ್ ಟೈಮ್. ಓಕೆ, ಹೇಗೆ ಪರಿಚಯ ಆಯ್ತು ಕ್ಲಾಸಸ್ ಎಲ್ಲ ನಿಮಗೆ? ಸರ್ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದಿದ್ದು. ಸೊ ನನ್ಗೆ ಒಂದ್ 2-3 ರೀಲ್ ಓಡಾದ್ಮೇಲೆ ನಾನು ಒಂದ್ಸಲ ವರ್ಕ್ಶಾಪ್, ಸಾಮಾನ್ಯವಾಗಿ ನಾನು ಅವೆಲ್ಲ ಅಟೆಂಡ್ ಮಾಡೋದೇ ಇಲ್ಲ. ಓಕೆ. ಇಟ್ಸ್ ಆಲ್ರೆಡಿ ಇಷ್ಟು ವರ್ಷದಲ್ಲಿ ನಾನು ಒಂದ್ ದಿವಸ ಒಂದು ವರ್ಕ್ಶಾಪ್ ಅದು ಇದು ಎಲ್ಲೂ ಹೋಗೋಳಲ್ಲ ನಾನು. ಯಾಕೋ ಇದು ಬರ್ಲೇಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಓಕೆ ಮೇಡಮ್, ಬೆಳಗಿಂದ ಕ್ಲಾಸ್ ಅಟೆಂಡ್ ಮಾಡಿದೀರಾ? ಸೊ ಹೇಗಿದೆ ಕ್ಲಾಸಸ್ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ನಾವು ಡೈಲಿ ಮನಿನ ಹೆಂಗ್ ಯೂಸ್ ಮಾಡ್ತೀವಿ, ಬಟ್ ಅದ್ರಲ್ಲಿ ಯೂಸ್ ಮಾಡಕ್ ಒಂದ್ ರೀತಿ ಇದೆ ಅಂತ ಗೊತ್ತಾಗಿದೆ ಇವತ್ತು. ಸೊ ನಾವ್ ಯಾವತ್ತು ನೋಟ್ ಇಟ್ಕೊಂಡು ಅದ್ರದ್ದು ಐ ಲವ್ ಯು ಇವೆಲ್ಲ ನಾವ್ ಏನು ಮಾಡೋದಿಲ್ಲ. ಓಕೆನಾ? ಸೊ ಇದ್ಯಾವ್ದೋ ನಮ್ಗೆ ಒಂದ್ ಹೊಸ ತರ ಇದು. ಅಂಡ್ ಅವ್ರು ಹೇಳ್ದಂಗೆ ಲೈಕ್ ಯಾವಾಗ್ಲೂ ರೀಲ್ಸ್ ನೋಡೋದು ಬರೀ ಇದ್ರಲ್ಲೇ ಇರ್ತೀವಿ. ಸೊ ನಮ್ಗೆ ಇವತ್ತು ಎಷ್ಟು ವಿಷಯಗಳು ಗೊತ್ತಾಯ್ತು. ಮನಿ ಹೆಂಗ್ ಯೂಸ್ ಮಾಡ್ಬೇಕು, ಅದನ್ನ ಹೆಂಗ್ ಅಫರ್ಮೇಶನ್ ಮಾಡ್ಬೇಕು. ನಾನು ಮಾಡ್ತೀನಿ ಸರ್, ಬಟ್ ಅದು ನಂಗೆ ಸರಿಗ್ ವರ್ಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಅದ್ ಬಗ್ಗೆ ಗೊತ್ತೇ ಇಲ್ಲ. ಸುಮ್ನೆ ಏನೋ ಯಾರು ಹೇಳ್ತಾರೆ ಮಾಡೋದು, ಆಮೇಲೆ ಅದೇನೋ ಆಗೋದು, ಮತ್ತೆ ಡಿಸ್ಟರ್ಬ್ ಆಗೋದು. ಬಟ್ ಇವ್ರು ಹೇಳ್ದಾಗ ಮಾಡ್ಬೇಕು ಅಂತೆಲ್ಲ ಅನ್ನಿಸ್ತಾ ಇದೆ. ಗುರುಗಳು ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಹೇಳ್ಕೊಟ್ರು. ಸೊ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ? ಸರ್ ಇದು ಮನಿ ಆಕ್ಟಿವಿಟಿ ಅದೊಂದು, ಮತ್ತೆ ಅದೇ ಚೈನ್, ಡಾಗ್ ಚೈನ್ ಅದೊಂದು, ಅದು ಎರಡು ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್. ಅದು ಹೆಂಗೆ ಅಂದ್ರೆ ಅವರೇ ನಮ್ ಮನೆಯವ್ರಾಗ್ಬಿಟ್ಟಿರ್ತಾರೆ. ಅವ್ರ ಮನೆಯವ್ರು ಅದನ್ನ ನೋಡ್ತಾರಲ್ವ, ನಾವಂತೂ ಮಿಸ್ಸೇ ಮಾಡಲ್ಲ. ರಾತ್ರಿ ಏನಾದ್ರು ಒಂದ್ ಅರ್ಧ ಗಂಟೆ ಆ ಕಡೆ ಈ ಕಡೆ ಹೋದ್ರೆ ಬೆಳಿಗ್ಗೆ ನೋಡ್ತೀವಿ, ಬೆಳಿಗ್ಗೆ ಏನಾದ್ರು ವಿಷಯ ತಿರ್ಗಿ ಮಧ್ಯಾಹ್ನ ನೋಡ್ತೀವಿ. ಆದ್ರೆ ನಾವು ಮಾಡ್ಬೇಕಾಗಿರೋ ಕೆಲಸ ಎಷ್ಟೊಂದಿದೆ, ನಮ್ದೇ ಎಷ್ಟೊಂದಿದೆ. ಬಟ್ ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ನಮ್ಗೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ ನಾವ್ ಹಿಂಗೆ ಅಲ್ವಾ ಮಾಡ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ. ಸೊ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸರ್ ಅದೇ ಹೇಳಿಲ್ವಾ ಸರ್, ನಾನು ಇಂಥ ವರ್ಕ್ಶಾಪ್ಸ್ ಗಳು ಅಟೆಂಡ್ ಮಾಡೋದು, ಈ ಗುರುಜಿ ಹತ್ರ ಹೋಗೋದು, ನನ್ಗೆ ಇಂತ ಯಾವ ಹ್ಯಾಬಿಟ್ಸೇ ಇಲ್ಲ. ನಾಟ್ ಇವನ್ ಸಿಂಗಲ್ ಡೇ. ನಾನೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತೀನಿ, ತುಂಬಾ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇನೆ. ಅದ್ಬಿಟ್ಟು ಗುರುಜಿ, ಅಸ್ಟ್ರಾಲಜರ್ ಇವೆಲ್ಲ ನನ್ನ ಹಿಸ್ಟ್ರಿಲೇ ಇಲ್ಲ. ಬಟ್ ಫಸ್ಟ್ ಟೈಮ್ ಇವ್ರು ನೋಡಿದಾಗ ತುಂಬಾ ಖುಷಿ ಆಯ್ತು ಸರ್. ಒಂದು ಪಾಸಿಟಿವ್ ಎನರ್ಜಿ ಇದೆ. ಅಂಡ್ ಅವ್ರು ಏನ್ ಹೇಳಿದ್ರು ಒಂದು ಕ್ಲಿಯರ್ ಆಗಿ ಹೇಳ್ತಾರೆ, ದಿಸ್ ಇಸ್ ವಾಟ್ ಅಂತ ಹೇಳ್ತಾರೆ. ಅದ್ರಲ್ಲಿ ಏನು ಅವರು ಹಂಗ್ ಮಾಡಿ ಹಿಂಗ್ ಮಾಡಿ ಅಲ್ಲ, ನಾವು ಡೈಲಿ ಏನ್ ಮಾಡ್ತೀವಿ ಅದನ್ನ ನಮಗ್ ತೋರಿಸ್ತಿದಾರೆ ಅಷ್ಟೇ. ಒಂದ್ ಸ್ಮಾಲ್ ಕರೆಕ್ಷನ್ ಮಾಡ್ಕೊಂಡ್ರೆ ಇವನ್ ವಿ ಕ್ಯಾನ್ ಬಿಕಮ್ ರಿಚ್ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಇಟ್ಸ್ ಲೈಕ್ ದಟ್. ಸೊ ತುಂಬಾ ವರ್ತ್ ಆಗಿದೆ ಕ್ಲಾಸಸ್ ಅಲ್ಲಿ ನಿಮ್ಗೆ? ತುಂಬಾ ಬರ್ತಿದೆ ಸರ್. ಹೇಳ್ತಾ ಇಲ್ವಾ, ನಾನು ಯಾವತ್ತು ಯಾರು ಎಲ್ಲಿ ಕರೆದು ನಾನು ಹೋಗಲ್ಲ, ನಾನು ಯಾವ ವರ್ಕ್ಶಾಪ್ಗೂ ಹೋಗಲ್ಲ, ಯಾವ ಗುರುಜಿ, ಅಸ್ಟ್ರಾಲಜರ್ ಇದೆಲ್ಲ ನಾನು ಏನು ಮಾಡಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟೈಮ್, ಫಸ್ಟ್ ಟೈಮ್, ಅಂಡ್ ದಿಸ್ ಮೇ ಬಿ ಕಂಟಿನ್ಯೂಡ್ ಫರ್ದರ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರವಿಕುಮಾರ್. ಫಸ್ಟ್ನೇ ಕ್ಲಾಸ್ ಅಟೆಂಡ್ ಆಗಿರೋದು? 10ನೇ ಕ್ಲಾಸ್ ನಿಮ್ಗೆ. ಸೊ ಹೇಗಿದೆ ಲೈಫ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ? 45 ದಿನ ವ್ರತ ಮಾಡ್ತಾ ಇದ್ದೆ. ಓಕೆ. ಮಾಮೂಲಿ ಈಗ ಮೂರುವರೆಗೆಲ್ಲ వచ్చి ಎಚ್ಚರಿಕಾಗುತ್ತೆ. ಖಂಡಿತ ಎಲ್ಲ ಬೇಗ ಕೆಲಸ ಮಾಡ್ಬೇಕು, ಎದ್ದೇಳ್ಬೇಕು, ಮಾಡಿಸ್ಬೇಕು. ಇವತ್ತೀಗ ಪ್ರೋಕ್ಷಣೆ ಮಾಡಿದ್ರಲ್ಲ, ಇವತ್ತು ಎರಡು ಕ್ಲಾಸ್ಗೆ ಬರೋಕ್ಕಾಗಲಿಲ್ಲ. ಸ್ಪೆಷಲ್ ಕ್ಲಾಸ್ಗೂ ಒಂದಿಷ್ಟು ಲಾಸ್ಟ್ ಕ್ಲಾಸ್ಗೂ ಬರಲಿಲ್ಲ. ಇವತ್ತು ಬರಲೇಬೇಕು ಅಂತ ನಂಗೆ ಕೆಲಸ ಇದ್ರು, ಬರಲೇಬೇಕು ಅಂತ ಬಂದೆ. ಅದು ಖಂಡಿತ ಇವತ್ತು ಅವ್ರನ್ನ ಆಶೀರ್ವಾದ ತಗೊಂಡು ಹೋಗ್ಲೇಬೇಕು ಅಂತ ಬಂದಿದ್ದೀನಿ. ಖಂಡಿತ ಬಂದಿದ್ದು ಯೂಸ್ಫುಲ್ ಆಯ್ತು ಸರ್. ಓಕೆ. ತುಂಬಾ ಇವತ್ತು ಮಿಸ್ ಮಾಡ್ಕೊಂತ ಇದ್ದೆ ಅನ್ಕೊಂಡು ಖಂಡಿತ ಬಂದೆ. ಯಾಕಂದ್ರೆ ಇವತ್ತು ನಿಮ್ಗೆ ಸೇಮ್ ಬಜೆಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ರಿಟೈರ್ಮೆಂಟ್ ಫಂಡ್ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಮಾಡ್ತಾ ಇದ್ದೀನಿ. ಹೌದು. ಆದ್ರೂ ಸ್ವಲ್ಪ ನೆಗೆಟಿವ್ ಏನೋ ಬರ್ತಾ ಇತ್ತು, ಪಾಸಿಟಿವ್ ಸರಿ ಆಯ್ತು. ಓಕೆ. ಸ್ವಲ್ಪ ರೀಚಾರ್ಜ್ ಆದಂಗೆ ಆಯ್ತು. ಮತ್ತೆ ರೀಚಾರ್ಜ್ ಆಗಿದ್ದೀರಾ ಫುಲ್? ಮತ್ತೆ ಚೆನ್ನಾಗಿ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಫಸ್ಟ್ ಟೈಮ್? ನಾನು ಮಾಡ್ತೀವಿ ಸರ್, ಖಂಡಿತ ಮಾಡ್ತಾ ಇದ್ದೀನಿ. ಈಗ ಕಂಟಿನ್ಯೂ ಮಾಡ್ತೀನಿ. ಈಗ ಸ್ವಲ್ಪ ಸ್ಲೋ ಆದಂಗಿತ್ತು, ಬಂದು ರೀಚಾರ್ಜ್ ಆಯ್ತು. ತುಂಬಾ ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿ ಎಲ್ಲ ಬಜೆಟ್ ಹೆಂಗ್ ಮಾಡೋದು, ಮತ್ತೆ ಈಗ ನಾವ್ ಹೆಂಗಿರ್ಬೇಕು, ನಾವ್ ಯಾವ್ದಕ್ಕೆ ಒತ್ತು ಕೊಡ್ಬೇಕು, ಯಾವ್ದಕ್ಕೆ ಒತ್ತು ಕೊಡಬಾರ್ದು, ವೇಸ್ಟ್ ಆಗಿರೋ ಟೈಮಿಂಗ್ ಎಲ್ಲೆಲ್ಲಿ ಸೇವ್ ಮಾಡ್ಕೊಂಡು ಎಲ್ಲೆಲ್ಲಿ ನಾವು ಅದನ್ನ ಇನ್ವೆಸ್ಟ್ ಮಾಡ್ಬೇಕು ಟೈಮ್ಗಳೆಲ್ಲ ಅಂತ ಗೊತ್ತಾಯ್ತು. ಆಮೇಲೆ ವೆಜ್ ತಿನ್ಬೇಕಾ ನಾನ್ ವೆಜ್ ತಿನ್ಬೇಕು ಅದ್ರ ಬಗ್ಗೆ ಹೇಳಿದ್ರು. ಮತ್ತೆ ಕಲಿ ಎಲ್ಲೆಲ್ಲಿ ಇರ್ತಾನೆ ಅಂತ ಕೂಡ ತಿಳಿಸ್ಬಿಟ್ರು. ಮೊಬೈಲ್ ಜಾಸ್ತಿ ನೋಡಿ ಕಲಿ ಬರುತ್ತೆ, ಮೊಬೈಲ್ ನೋಡಿಲ್ಲ ಅಂದ್ರೆ ಕಲಿ ಬರಲ್ಲ. ಮತ್ತೆ ಯಾರ್ಯಾರಿಗೆ ಗೌರವ ಕೊಡ್ಬೇಕು, ಯಾರ್ಯಾರಿಗೆ ಗೌರವ ಕೊಡಬಾರ್ದು, ಮತ್ತೆ ಯಾರನ್ನ ಯಾವ ತರ ಮಾತಾಡ್ಸ್ಬೇಕು, ಎಲ್ಲದು ಖಂಡಿತ ಎಲ್ಲದು ಅರ್ಥ ಆಯ್ತು ಸರ್. ಈ ಕ್ಲಾಸಿಂದ ತುಂಬಾ ಜನ ಇವತ್ತು ಮದರ್ಸ್ ಡೇ ಕೂಡ ಮಾತ್ರ ಕೂಡ ತಿಳಿಸ್ಕೊಟ್ರು, ಅದೆಲ್ಲ ಹೇಗಿದೆ ಸರ್ ನಿಮ್ಗೆ? ಚೆನ್ನಾಗಿತ್ತು ಸರ್. ತಂದೆ ತಾಯಿ ಯಾರಿಲ್ಲ ಪ್ರೆಸೆಂಟ್, ಆದ್ರೂ ಅದ್ರದ್ದು ಅನುಭವ ತುಂಬಾ ಇತ್ತು. ನೆನೆಸ್ಕೊಂಡ್ರೆ ತುಂಬಾ ಅದನ್ನ ನಾವು ಏನು ಅದ್ರ ಬಗ್ಗೆ ಹೇಳಕ್ಕೆ ಆಗಲ್ಲ. ಅವ್ರಿಗೆ ಯಾರು ಸಮನೂ ಅಲ್ಲ. ಹಂಗಾಗಿ ತುಂಬಾ ಇವತ್ತು ಮದರ್ಸ್ ಡೇ ಆಯ್ತು. ಅದು ತುಂಬಾ ಅನುಭವನೂ ಜಾಸ್ತಿ ಆಯ್ತು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. Next time, but really very good experience. Positivity, very high energy, and definitely nanantu ankondirodu. I was like very emotional as well.
clear, very clear. Thoughts are very clear. In fact, ನಾನಂತೂ ಅದೇ ಡಿಸೈಡ್ ಮಾಡ್ಕೊಂಡಿದ್ದೀನಿ. Probably in next to coming all the workshops, probably I should be attending ಅಂತ. ಓಕೆ ಸರ್, ಕ್ಲಾಸ್ ಎಲ್ಲ ಹೇಗೆ ಪರಿಚಯ ಆಯ್ತು ನಿಮ್ಗೆ, ಎಲ್ಲಿ ನೋಡಿದ್ರಿ? ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ಅವಾಗ. ಇನ್ಫ್ಯಾಕ್ಟ್ April 26th ಮಿಸ್ ಆಯ್ತು. ಆಕ್ಚುಲಿ 25th ವಾಸ್ ಮೈ ಬರ್ತ್ಡೇ, ಸೊ 26th ಬರಬೇಕಾಗಿತ್ತು. ಅಂಡ್ ದಟ್ ಟು ಇಟ್ ವಾಸ್ ಅ ಸ್ಪೆಷಲ್ ವರ್ಕ್ಶಾಪ್ ಅಲ್ಲ, ಅರೌಂಡ್ 70 ಬಿಸ್ನೆಸಸ್, ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರು. ಅದು ಅಪರೆಂಟ್ಲಿ ಅದು ಮಿಸ್ ಆಯ್ತು. ಬಟ್ ಡೆಫಿನೆಟ್ಲಿ ಗೋಯಿಂಗ್ ಫಾರ್ವರ್ಡ್. ಓಕೆ ಸರ್, ಬೆಳಗಿಂದ ತುಂಬಾ ಕ್ಲಾಸ್ ಅಟೆಂಡ್ ಮಾಡಿದ್ರಿ ನೀವು. ಸೊ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡಿದ್ರು ಗುರುಗಳು, ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಅಲ್ಲ, ಅವರು ಹೇಳೋ ಒಂದು Okay. ಒಂದೊಂದು ಇನ್ಸ್ಟೆನ್ಸಸ್ಗಳು, ಒಂದು ಹಂದಿದ ಎಕ್ಸಾಂಪಲ್ಗಳು ಕೊಟ್ಕೊಂಡು ಹೇಳಿದ್ರಲ್ಲ, ಅದು ರಿಯಲಿ ಹೌದು. ನಾವು ಇಷ್ಟು ವರ್ಷನೂ ಮಾಡ್ತಾ ಇದ್ದಿದ್ದು ಅದೇ ಅಂತ ಅನಿಸ್ತು. ಡಾಗ್ ಚೈನ್ ಬಗ್ಗೆ ಕೂಡ ಹೇಳ್ಕೊಡಿ. ಡಾಗ್ ಚೈನ್, ಯಾ, ಲಿಟ್ರಲಿ ಅದೊಂದು, ಅಂದ್ರೆ ಹೌ ಅನಿಮಲ್ ಆಗಿ ನಾವು ಒಂಥರ ಇದೀವಿ ಅನ್ನೋದು ಗೊತ್ತಾಯ್ತು. ಸೊ ಇನ್ಫ್ಯಾಕ್ಟ್ ಹೆಂಗ್ ಫ್ರೀ ಆಗ್ಬೇಕು ಅನ್ನೋದು ಇಟ್ಸ್ ಲೈಕ್ ವೆರಿ ಕ್ಲಿಯರ್. ಓಕೆ